ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಅಲರ್ಟ್. ನಾನು ಚಂದನ್. ತುಂಬ ದಿನಗಳ ನಂತರ ಮೂವಿ ರಿವ್ಯೂ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಪ್ರೀತಿಯ ಸ್ವಾಗತ. ಸಮಯ ಇವಾಗ ಬೆಳಗಿನ ಜಾವ 5:20. ನಿಮಗೆ ಬೆಳಗಿನ ವಂದನೆಗಳು. ಇಷ್ಟು ದಿನ ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ, ಯಾರ್ಯಾರೆಲ್ಲ ಬೈಕೊಂಡ್ರಿ, ಅಥವಾ ಇವನಿಂದ ಯಾವುದೇ ರೀತಿಯ ಅಪ್ಡೇಟ್ಗಳು ಸಿಗ್ತಾ ಇಲ್ಲ ಅಂತ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇನ್ನು ಮುಂದೆ ಯಾವುದೇ ರೀತಿಯ ಅಡಚಣೆಗಳು ಆಗೋದಿಲ್ಲ. ನೀವು ನಿರೀಕ್ಷೆ ಮಾಡಿದಂಥ ಮೂವಿ ರಿವ್ಯೂ ಆಗಿರ್ಬೋದು, ಸಿನಿಮಾದ ಸಂದರ್ಶನಗಳಾಗಿರ್ಬೋದು, ಸಿನಿಮಾದ ಅಪ್ಡೇಟ್ಗಳಾಗಿರ್ಬೋದು, ಅಥವಾ ಸಾಮಾಜಿಕ ವಿಚಾರಗಳಾಗಿರ್ಬೋದು, ಅಥವಾ ನಮ್ಮ KR ಪೇಟೆಗೆ ಸಂಬಂಧಪಟ್ಟ ವಿಡಿಯೋಗಳಾಗಿರ್ಬೋದು, ಎಲ್ಲವೂ ಕೂಡ ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ ಲಭ್ಯವಾಗುತ್ತವೆ. ಕೆಲವು ಕಾರಣಾಂತರಗಳಿಂದ ಇಷ್ಟು ದಿನ ನಾನು ನಿಮ್ಮ ಜೊತೆಗೆ ಆಕ್ಟಿವ್ ಆಗಿರಲಿಲ್ಲ, ಹಾಗಾಗಿ ಮೊದಲಿಗೆ ಕ್ಷಮೆ ಇರಲಿ. ಯಾರ್ಯಾರೆಲ್ಲ ಕಾಟೇರ ಸಿನಿಮಾ ರಿವ್ಯೂ ನೋಡೋದಕ್ಕೆ ಅಂತ ಬಂದು ಹೊಸಬ್ರು ಭೇಟಿ ಕೊಟ್ಟಿದ್ದೀರಾ ನಮ್ಮ ಚಾನಲ್ಗೆ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ. ಜೊತೆಗೆ ಕಾಟೇರ ಸಿನಿಮಾವನ್ನು ಯಾರೆಲ್ಲ ನೋಡ್ಕೊಂಡು ಬಂದಿದ್ದೀರಿ ನಮಗಿಂತ ಬೇಗ, ಅಥವಾ ನಾವು ನೋಡಾದ್ಮೇಲೆ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ನಿಮ್ಮದೇ ಆದಂಥ ಸ್ಟೈಲಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. 5ಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಕಾಟೇರ ಸಿನಿಮಾಗೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಫ್ಕೋರ್ಸ್ ಬಹು ನಿರೀಕ್ಷಿತ ಚಿತ್ರ ಕಾಟೇರ. ಯಾಕೆ ಬಹು ನಿರೀಕ್ಷಿತ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ಪ್ರತಿ ವರ್ಷದ ಅಂತ್ಯದಲ್ಲಿ ಅಥವಾ ಪ್ರತಿ ವರ್ಷದ ಆರಂಭದಲ್ಲಿ ಕೆಲವೊಂದು ಸಿನಿಮಾಗಳು ಹೈಪ್ ಇರುವಂಥ ಸಿನಿಮಾಗಳಿಗೆ ರಿಲೀಸ್ ಆಗುತ್ತವೆ. ಅದರಲ್ಲಿ ಈಗ ಆಲ್ರೆಡಿ ಒಂದು 2-3 ಸಿನಿಮಾಗಳು ರಿಲೀಸ್ ಆಗಿ ಒಳ್ಳೆ ಯಶಸ್ಸನ್ನು ಪಡ್ಕೊಂಡು ಸಾಕ್ತಾ ಇದ್ದಾವೆ. ಅದ್ರ ಜೊತೆಗೆ ಕನ್ನಡದಲ್ಲಿ ಯಾವ್ದಾದ್ರು ಒಂದು ಸಿನಿಮಾ ಬರಬೇಕಂದ್ರೆ ಒಳ್ಳೆ ಗತ್ತಿರೋ ಸಿನಿಮಾನೇ ಬರಬೇಕು. ಆ ಗತ್ತಿರೋ ಸಿನಿಮಾನೇ ಕಾಟೇರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಭಿನಯಿಸಿರ್ತಕ್ಕಂಥ, ತರುಣ್ ಸುಧೀರ್ ರವರು ನಿರ್ದೇಶನ ಮಾಡಿರ್ತಕ್ಕಂಥ, ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ಸುಧಾಕರ್ ಅವರ ಛಾಯಾಗ್ರಹಣ, ನೆನಪಾಗ್ತಿಲ್ಲ ಪಟ್ಪಡದ ನೆನಪು ಮಾಡ್ಕೋತಿದ್ದೀನಿ, ಹಾಗೆಯೇ ನಮ್ಮ KM ಪ್ರಕಾಶ್ ಅವರ ಸಂಕಲನ. ಸೊ ಇಷ್ಟೂ ಜನರ ಹಾರ್ಡ್ ವರ್ಕ್ ಅಥವಾ ಶ್ರಮ ಆ ಪ್ರಾಡಕ್ಟ್ ಇವತ್ತು ಆಚೆ ಬಂದಿದೆ. ಕೇವಲ ಇಷ್ಟೇ ಜನ ಅಲ್ಲ, ಎಷ್ಟೋ ಜನ ಆರ್ಟಿಸ್ಟ್ಗಳಿರ್ತಾರೆ, ಎಷ್ಟೋ ಜನ ಟೆಕ್ನಿಷಿಯನ್ಸ್ಗಳಿರ್ತಾರೆ, ಅವರೆಲ್ಲರ ಔಟ್ಪುಟ್ ಇವತ್ತು ಚಿತ್ರಮಂದಿರಗಳ ಹತ್ರ ಆಚೆ ಬಂದಿದ್ದಿದೆ ಪ್ರಾಡಕ್ಟಾಗಿ. ಅದೇ ಕಾಟೇರ ಸಿನಿಮಾ. ಕಾಟೇರ ಅಂತ ಟೈಟ್ಲ್ ಯಾಕೆ ಬಂತು? ನಾನು ತುಂಬ ಸಿನಿಮಾಗಳು ನೋಡಿದಾಗೆಲ್ಲ ನನಗನ್ಸೋದು ಫಸ್ಟು ಈ ಟೈಟ್ಲ್ ಯಾಕೆ ಬಂದೈತೆ ಅಂತಲೇ ಚಿಂತನೆ ಮಾಡುವಂಥದ್ದು ಅಥವಾ ಯೋಚನೆ ಮಾಡುವಂಥದ್ದು. ಸೊ ಕಾಟೇರ ಅಂತ ಯಾಕೆ ಈ ಸಿನಿಮಾದ ಟೈಟ್ಲು ಬಂದಿದೆ ಅಂತಂದರೆ, ಸಿನಿಮಾದ ನಾಯಕ ನಟನ ಪಾತ್ರದ ಹೆಸರು ಕಾಟೇರ, ಹಾಗಾಗಿ ಈ ಸಿನಿಮಾದ ಟೈಟ್ಲು ಕಾಟೇರ ಸೂಕ್ತ ಅಂತ ಅನಿಸಿದೆ. ಸಿನಿಮಾದ ಕಥೆ ಏನು ಹಾಗಾದರೆ, ಟ್ರೈಲರಲ್ಲಿ ನೋಡ್ದಂಗೆ ಇದೆಯಾ? ಡಬಲ್ ಶೇಡ್ ಇದೆಯಾ? ಅಥವಾ ಅಪ್ಪ ಮಗನ ಕ್ಯಾರೆಕ್ಟರ್ ಏನಾರು ಇದೆಯಾ? ಆ ಕೋಣ ಯಾಕೆ ಬಂತು? ಅಷ್ಟೊಂದೆಲ್ಲ ರೌದ್ರಾವತಾರ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಯಾಕಿದೆ? ಅಂಥದ್ದು ಏನು ನಡೆಯುತ್ತೆ ಸಿನಿಮಾದಲ್ಲಿ? ಈಗಾಗಲೇ ದರ್ಶನ್ ಅವರು ಇಂಟರ್ವ್ಯೂವಲ್ಲೆಲ್ಲ ಹೇಳ್ಬಿಟ್ಟಿದ್ದಾರೆ, ರೈತರಿಗೆ ಸಂಬಂಧಪಟ್ಟಂಗೆ ಈ ಸಿನಿಮಾ ಮಾಡಿದ್ದೀವಿ, ರೈತರಿಗೆ ಸಂಬಂಧಪಟ್ಟಂಗೆ ಈ ಸಿನಿಮಾ ಇದೆ ಅಂತ. ಅಂಥದ್ದು ಏನಿದೆ? ಸಾಕಷ್ಟು ಕುತೂಹಲಗಳು ನಿಮ್ಗೆ ಇರ್ತವೆ. ಈ ಕುತೂಹಲಗಳೆಲ್ಲ ಕೇವಲ ರಿವ್ಯೂವಲ್ಲಿ ನೋಡ್ಕೊಂಡ್ರೆ ತಿಳ್ಕೊಳ್ಳೋಕ್ಕಾಗಲ್ಲ. ಬಟ್ ಸಿನಿಮಾವನ್ನು ನೀವು 3 ಗಂಟೆ 3 ನಿಮಿಷ ಥಿಯೇಟರ್ಲ್ಲಿ ಹೋಗಿ ನೋಡಬೇಕು. ಅವಾಗ ನಿಮಗೆ ಅಚ್ಚುಕಟ್ಟಾಗಿ ಕಂಪ್ಲೀಟಾಗಿ ತಿಳಿಯುತ್ತದೆ. ಸಿನಿಮಾನ ಹೇಗೆ ನೋಡಬೇಕು, ಯಾಕೆ ನೋಡಬೇಕು ಅನ್ನೋದನ್ನು ರಿವ್ಯೂವಲ್ಲಿ ಪಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಗಿಸ್ತೀನಿ. ಸಿನಿಮಾದ ಒನ್ಲೈನ್ ಸ್ಟೋರಿ ಇಷ್ಟೇ. 1970ರ ದಶಕ ನಮ್ಮ ಭಾರತ ದೇಶದಲ್ಲಿ ಅಂದಿನ ಪ್ರಧಾನಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಡಿ ದೇವರಾಜ ಅರಸು ಅವರು ಆ ಸಂದರ್ಭದಲ್ಲಿ 1975ರಲ್ಲಿ ಒಂದು ಮಸೂದೆಯನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ. ಆ ಮಸೂದೆ ಭೂ ಮಸೂದೆ, ಅಂದರೆ ಉಳುವವನೇ ಭೂಮಿಯ ಒಡೆಯ ಅನ್ನೋಂಥದ್ದು. ಏನಿದು ಉಳುವವನೇ ಭೂಮಿಯ ಒಡೆಯ ಅನ್ನೋಂಥದ್ದನ್ನು ಸಿಂಪಲಾಗಿ ನಾನು ನಿಮ್ಗೆ ಬಿಡಿಸೇಳೋದಾದ್ರೆ, ಅಂದರೆ ಸಿನಿಮಾದಲ್ಲಿ ಬೇರೆ ರೀತಿ ಹೇಳಿದ್ದಾರೆ, ಸಿಂಪಲಾಗಿ ನಾನು ನಿಮಗೆ ಜನರಲ್ ನಾಲೆಡ್ಜಾಗಿ ಬಿಡಿಸೇಳೋದಾದ್ರೆ, ಜಮೀನ್ದಾರ ಪದ್ಧತಿ ಇತ್ತು ಆ ಕಾಲಘಟ್ಟದಲ್ಲಿ. ಸ್ವಾತಂತ್ರ್ಯ ಸಿಕ್ಕಿತ್ತು ನಮಗೆ 1947ರಲ್ಲಿ. ಬಟ್ ಸ್ವಾತಂತ್ರ್ಯ ಎಷ್ಟೋ ಜನ ಅಸಹಾಯಕರಿಗೆ, ಅಮಾಯಕರಿಗೆ, ರೈತರಿಗೆ, ಏನೂ ಇಲ್ಲದವರಿಗೆ, ನಿರ್ಗತಿಕರಿಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಅವಾಗಲೇ ಪದ್ಯ ಬರೆದಿದ್ರು. ಸೊ ನಾರ್ಮಲ್ ಆಗಿ ಎಕ್ಸಾಂಪಲ್, ಇವತ್ತು ನೀವು ಯಾರ್ಯಾರೆಲ್ಲ ಅನುಭವಿಸ್ತಾ ಇದೀವಿ ಭೂಮಿಗಳು, ಇದು ಯಾವುದೋ ನಮ್ಮದಲ್ಲ. ನಿಮ್ಮ ಸಿನಿಮಾ ನೋಡಿ ಹೆಂಗಂತ ಅನಿಸುತ್ತೆ. 1970ರ ಆಸುಪಾಸಿನಲ್ಲಿ ಜಮೀನ್ದಾರರ ಅಧೀನದಲ್ಲಿ ನಾವುಗಳಿಗೆ ಅನುಭವಿಸ್ತಾ ಇದೀವಲ್ಲ, ಫಲಗಳನ್ನು ಪಡಿತಾ ಇದೀವಲ್ಲ, ಭೂಮಿಗಳು ಅವರ ಅಧೀನದಲ್ಲಿ ಇತ್ತು. ಅದನ್ನ ಕೈ ತಪ್ಪಿಸೋದಿಕ್ಕೆ ಅಂತಾನೆ ಇಂದಿರಾ ಗಾಂಧಿಯವರು ಉಳುವವನೇ ಭೂಮಿಯ ಒಡೆಯ ಅನ್ನೋಂಥದ್ದನ್ನ ಒಂದು ಮಸೂದೆಯನ್ನು ಜಾರಿಗೆ ತರ್ತಾರೆ. ಯಾರು ಎಕ್ಸಾಂಪಲ್, ನಾನು ಯಾವುದೋ ಒಬ್ಬ ಜಮೀನ್ದಾರನ ಕೈ ಕೆಳಗಡೆ 1-2 ಎಕರೆ ಭೂಮಿ ಉಳ್ತಿದ್ರೆ ಅದು ನಾಳೆಯಿಂದ ನನ್ನದೇ ಆಗಬೇಕು ಅನ್ನೋಂಥದ್ದು ಅವರ ಆಶಯವಾಗಿತ್ತು. ಆ ಕಾನ್ಸೆಪ್ಟನ್ನು ಈ ಸಿನಿಮಾದಲ್ಲಿ ಒನ್ಲೈನ್ ಕಥೆಯಾಗಿ ಇಟ್ಕೊಂಡು ನೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಎಕ್ಸಾಂಪಲ್, ಒಬ್ಬ ಜಮೀನ್ದಾರ ಅವ್ನ ಭೂಮಿನ ಬಿಟ್ಕೊಡ್ಬೇಕು ಅಂದರೆ ಏನಾಗುತ್ತೆ ನೆಕ್ಸ್ಟು? ಅಥವಾ ಒಬ್ಬ ಅಸಹಾಯಕ ಅವನ ಹತ್ರ ಹೋಗಿ ಭೂಮಿನ ಪಡ್ಕೊಬೇಕು, ಅವನ್ನ ಎದುರಾಕೊಂಡು ಅಂದ್ರೆ ಏನಾಗುತ್ತೆ? ಅದೆಲ್ಲವನ್ನು ಕೂಡ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಏನೇನೆಲ್ಲ ಇರುತ್ತೆ ಆ ಸಂದರ್ಭದಲ್ಲಿ? ಜಸ್ಟ್ 50 ವರ್ಷ ಹಿಂದೆ, 2023 ಮುಗಿಯೋಕ್ಕೆ ಬಂತು, ನಾಳೆ ಎಲ್ಲ ನಡೆದ 2024. ಇದು ನಡೆದಿರ್ತಕ್ಕಂಥದ್ದು 1974-75. ಸಿನಿಮಾದ ಕಂಟೆಂಟ್ ಕೂಡ ಅದೇ ಜನ್ರೇಷನಲ್ಲಿ ತೊಗೊಂಡಿರೋದ್ರಿಂದ ಜಸ್ಟ್ 50 ವರ್ಷಗಳ ಹಿಂದೆ ಏನೇನೆಲ್ಲ ನಡೀತು ಅನ್ನೋಂಥದ್ದು ಕಾಟೇರ ಸಿನಿಮಾದಲ್ಲಿದೆ. ಒಂದನ್ಸುತ್ತೆ ನನಗೆ, ಸಿನಿಮಾ ನೋಡ್ತಾ ಇಷ್ಟೊಂದು ಕ್ರೂರತ್ವ ಇತ್ತಾ? ಮನುಷ್ಯತ್ವನೇ ಇರಲಿಲ್ವಾ 50 ವರ್ಷಗಳ ಹಿಂದೆ? ನಾವಿಲ್ಲಿದ್ವಾ? ನಮ್ಮ ಪೂರ್ವಜರು ಹೀಗಿದ್ರಾ ಅಂತ ಅನಿಸುತ್ತೆ. ಜೊತೆಗೆ
ನಿಟ್ಟುಸಿರು ಬಿಡೋ ಥರ ಆಗುತ್ತೆ. ಓಹ್, ಆ ಕಾಲಘಟ್ಟದಲ್ಲಿ ನಾವಿಲ್ವಲ್ಲಪ್ಪ ಸೇಫ್ ಅಂತ ಅನಿಸುತ್ತೆ. ಯಾಕಂತಂದರೆ ಜಾತಿ ಪದ್ಧತಿ, ಮನುಷ್ಯತ್ವನ ಇಲ್ಲದೆ ಮೃಗಗಳಂತೆ ವರ್ತಿಸುವಂಥದ್ದು, ಅಥವಾ ಹೆಣ್ಮಕ್ಳಿಗಾಗಲಿ ಅಥವಾ ಬಡವರಿಗಾಗಲಿ ಗೌರವ ಬೇಡ, ಅಟ್ಲೀಸ್ಟು ಒಂದು ಸಣ್ಣ ರೆಸ್ಪೆಕ್ಟು ಅದು ಕೂಡ ಇಲ್ಲ. ಎಲ್ಲವನ್ನು ಕೂಡ ಐ ಥಿಂಕ್ ತರುಣ್ ಅವ್ರು ಹೇಳಿದರು ರಿಯಲ್ ಇನ್ಸಿಡೆಂಟ್ ಅಂತ, ಮಿಕ್ಕಿದ್ದು ಫಿಕ್ಷನ್ಸ್ ಅಂತ ಅನ್ಸುತ್ತೆ. ಯಾಕೆಂದರೆ ಫಿಕ್ಷನ್ಸ್ ಇಲ್ಲ ಅಂತಂದ್ರೆ ಅಲ್ಲಿ ನಮಗೆ ಫೀಲೇ ಬರಲ್ಲ, ಅದು ನೋಡೋವಂಥ ಆಡಿಯನ್ಸ್ಗೆ ಕನೆಕ್ಟೇ ಆಗಲ್ಲ. ಅದು ನಾರ್ಮಲಾಗಿ ರಿಯಲ್ ಇನ್ಸಿಡೆಂಟ್ನೇ ತಗೊಂಡು ತೋರಿಸ್ಬೇಕು ಅಂತಂದರೆ ಪೂರ್ತಿಯಾಗಿ. ಸೊ ಒಂದೊಂದು ಸೀನಲ್ಲೂ ಕೂಡ ಎಕ್ಸಾಂಪಲ್ ಒಂದು ಸೀನ್ ಬರುತ್ತೆ, ತಾಯಿ ಮಗುಗೆ ಹಾಲು ಕುಡ್ಸೋಕೆ ಹೋಗ್ಬೇಕು ಅನ್ನೋ ಸೀನು. ಆ ಸೀನಲ್ಲೇ ವಿಲನ್ ಕಡೆಯವರು ನಡ್ಕೊಳ್ಳೋ ರೀತಿ, ಒಂದು ಹೆಣ್ತನಕ್ಕೆ ಅವಮಾನ ಮಾಡುವಂಥ ರೀತಿ, ಸೊ ಅದೆಲ್ಲವನ್ನು ನೋಡ್ತಾ ಇರ್ತಕ್ಕಂಥ ಒಬ್ಬ ವೀಕ್ಷಕನಿಗೆ ಹೋಗಿ ಎದ್ದೋ ಹೊಡಬಿಡ್ಬೇಕು ಅವನಿಗೆ ಅಂತ ಅನಿಸ್ತಾ ಇರುತ್ತೆ. ಅಂಥ ಟೈಮ್ನಲ್ಲಿ ಒಂದು ಆ್ಯಕ್ಷನ್ಸ್ ಬರುತ್ತೆ, ಆ ಆ್ಯಕ್ಷನ್ಸ್ ಕಿಡಿಯಾಗಿ ಇಡೀ ಸಿನಿಮಾ ಪೂರ್ತಿ ಹತ್ಕೊಂಡು ಬೆಂಕಿ ಹಚ್ಚುತ್ತೆ. ಸೊ ಆ್ಯಕ್ಷನ್ಸ್ ಬರೋದಕ್ಕೆ ರೀಸನ್ ಆ ನಡೀತಿರ್ತಕ್ಕಂಥ ಕ್ರೂರತೆ ಅನ್ನುವಂಥದ್ದು ಸಿನಿಮಾ ಪೂರ್ತಿ ಒತ್ತಿ ಸಾಗುತ್ತೆ. ಆ್ಯಂಡ್ ಆಲ್ರೆಡಿ ಹೇಳಿದಾಗ ಇವರು ರೈತರಿಗೆ ಸಂಬಂಧಪಟ್ಟ ಸಿನಿಮಾ ಅಂತ ಹೇಳಿರ್ತಾರೆ. ಅಫ್ಕೋರ್ಸ್ ಇಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತ ಬಂದಾಗ, ಈಗ ಜಮೀನ್ದಾರ ಹತ್ರ ಭೂಮಿ ಕಿತ್ಕೋಬೇಕು ಅಂತಂದ್ರೆ ಕಷ್ಟವಾ ಅಥವಾ ಸುಲಭವಾ? ತುಂಬಾ ಕಷ್ಟ. ಸೊ ಆ ಭೂಮಿ ಕಿತ್ಕೊಡ್ಬೇಕು ಅಂತಂದ್ರೆ ಒಬ್ಬ ಲೀಡರ್ ಬೇಕಲ್ವಾ, ಆ ಲೀಡರೇ ಕಾಟೇರ. ಸೊ ಹಂಗಾಗಿ ರೈತರಿಗೆ ಸಂಬಂಧಪಟ್ಟಂಗಿದೆ. ಸೊ ಎಲ್ಲ ಒಂದು ಕಡೆ ಇವರು ಹಸಿರು ಸಾಲಕ್ಕೆ ಸಂಬಂಧಪಟ್ಟಂಗೆ ಒಂದು ಸಾಂಗ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಆರಂಭದಲ್ಲೂ ಹಸಿರು ಸಾಲನ ಮರ್ತ್ಬಿಟ್ಟಿರ್ತಾರೆ, ಅಂತ್ಯದಲ್ಲೂ ಹಸಿರು ಸಾಲ ಇರಲ್ಲ, ಕೇವಲ ಒಂದು ಸಾಂಗ್ಗಷ್ಟೇ ಸೀಮಿತ ಆಗ್ಬಿಡ್ತಾ ಅನ್ನೋಂಥದ್ದು ನನ್ನ ಪ್ರಶ್ನೆಗೆ ಉಳ್ಕೊಂಡ್ಬಿಡ್ತು ಅಲ್ಲಿ. ಆ್ಯಂಡ್ ಪ್ಲಸ್ ಪಾಯಿಂಟ್ ದರ್ಶನ್ ರವರ ನಟನೆ ಬೇರೆ ಲೆವೆಲ್ ಅಂತಂದರೆ ತಪ್ಪಾಗೋದೇ ಇಲ್ಲ. ಇಡೀ ಸಿನಿಮಾ ಪೂರ್ತಿ ಮಾಸ್ ಆಗಿ ಒಂದೊಂದು ಸೀನ್ ಫೈಟಲ್ಲೂ ಗುರು ಡಮ್ 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 ಅನ್ನೋ ರೀತಿ ಫೈಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಎಲ್ಲೂ ಕೂಡ ಇಲ್ಲಿ ಬಂದೂಕುಗಳಿಲ್ಲ, ಬರೀ ಮಚ್ಚೆ. ಯಾಕೆಂತಂದರೆ ಕಾಟೇರನ್ನೇ ತಯಾರು ಮಾಡಿರೋ ಮಚ್ಚುಗಳವೆಲ್ಲ. ಸೊ ಅದೇ ಮಚ್ಚು ಕೆಂಪಗಾಗೋದು ಎರಡೇ ಸಲ, ಒಂದ್ಸಲ ತಡ್ದಾಗ ಇನ್ನೊಂದ್ಸಲ ರಕ್ತ ನೋಡಿದಾಗ ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ಅಷ್ಟು ಮಾಸಾಗಿ ಆ್ಯಕ್ಟ್ ಮಾಡ್ತಿರೋವಂಥವ್ರು ಕೆಲವೊಂದು ಎಮೋಷನ್ ಸೀನಲ್ಲಿ ನೋಡ್ತಿದ್ರೆ ಒಂಥರ ನಮಗೆ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಳುವಂಥ ಸೀನ್ಗಳು ಕೂಡ ಬರ್ತವೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಪರಕಾಯ ಪ್ರವೇಶ ಮಾಡಿದ್ದಾರೆ ಅಂತಲೇ ತಪ್ಪಾಗೋದೇ ಇಲ್ಲ. ಇನ್ನು ನಾಯಕ ನಟಿಯಾಗಿ ಆರಾಧನಾ ರಾಮ್ ಅವರು ಫಸ್ಟ್ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಈ ಸಿನಿಮಾಗೆ ಅವರು ನಾಯಕಿ ಅಂತ ಅಂದಾಗ ಎಷ್ಟೋ ಜನ ಪ್ರಶ್ನೆ ಮಾಡಿದುಂಟು, ಚಿಕ್ಕ ಹುಡುಗಿನ ಹಾಕೊಂತಿದ್ದಾರಲ್ಲ, ಇವ್ರು ಐಟು ವೆಯ್ಟ್ಗೆ ಖಡಕ್ ಆಗಿರೋರು ಬೇಕಿತ್ತು ಹಂಗೆ ಅಂತ. ನೀವು ಹೋಗಿ ಸಿನಿಮಾ ನೋಡಿ, ನಿಜವಾಗ್ಲೂ ಅವ್ರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಥವಾ ಅವ್ರಿಗೆ ಸೂಟ್ ಆಗಲ್ವಾ ಅನಿಸೋದೇ ಇಲ್ಲ. ನಿಮಗೆ ಕರೆಕ್ಟಾಗಿದೆ ಪಾತ್ರದ ಆಯ್ಕೆ ಅಂತ ನಿಮ್ಗೆ ಅನಿಸುತ್ತೆ. ಇನ್ನು ಬೇರೆ ಬೇರೆ ಪಾತ್ರದವರಾಗಿರ್ಬೋದು, ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನನಗನ್ಸಿದ್ದು ಇವರು ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಏನು ತಗೊಂಡೋಗಿದ್ದಾರೆ, ಅದು ಹೋಗ್ತಾ ಎಲ್ಲೋ ಒಂದು ಕಡೆ ಸೆಕೆಂಡ್ ಹಾಫಲ್ಲಿ ಅದು ವೀಕ್ ಆಗೋಯ್ತೇನೋ ಆ ಕಂಟೆಂಟ್ ಅಂತ ಅನ್ನಿಸ್ತು. ಜಾತಿ ಪದ್ಧತಿ ತಗೊಂಬಂದರು, ಜೊತೆಗೆ ಶತ್ರುತ್ವ ಅನ್ನುವಂಥದ್ದು ಅಥವಾ ದ್ವೇಷ ಅನ್ನುವಂಥದ್ದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ತಲೆಗಳು ಬೀಳ್ತವೆ ಅನ್ನುವಂಥದ್ದನ್ನು ಸಿಂಪಲ್ಲಾಗಿ ಒಂದನ್ನು ಕಳ್ಕೊಂಡು ಒಂದನ್ನು ಮೋಟಿವೇಟ್ ಮಾಡಿ ಅದನ್ನು ಎಂಡ್ ಮಾಡಿದ್ರು ಅಂತ ಅನಿಸುತ್ತೆ. ಸೊ ಅಲ್ಲೇ ಒಂದು ಕಡೆ ಸಿನಿಮಾ ಗೆದ್ದಿದೆ ಅಂತ ಖಂಡಿತವಾಗಿ ಹೇಳ್ಬೋದು. ಬಟ್ ಆ ಉಳುವವನೇ ಭೂಮಿಯ ಒಡೆಯ ಕಾನ್ಸೆಪ್ಟನ್ನು ತೋರಿಸಿದ್ಮೇಲೆ ಅದು ಜನಗಳಿಗೆ ಯಾವ ರೀತಿ ಸಿಕ್ತು, ಅದನ್ನು ಯಾವ ರೀತಿ ಅನುಭವಿಸಿದ್ರು ಅಂತ ತೋರಿಸ್ಬಿಟ್ಟಿದ್ರೆ, ಯಾಕೆಂದ್ರೆ ನಾವು ಆ ಕಾಲಘಟ್ಟದಲ್ಲಿ ಇರಲಿಲ್ವಲ್ಲ, ಅದನ್ನು ಥಿಯೇಟ್ರ್ ಮುಂದೆ ಅಂದರೆ ತೆರೆ ಮೇಲೆ ಅಚ್ಚುಕಟ್ಟ ಕಣ್ತುಂಬ್ಕೋಬೋದಿತ್ತು ಅಂತ ನನ್ನೊಂದು ಆಸೆ ಆಗಿತ್ತು. ಆ್ಯಂಡ್ ಸಾಂಗ್ಸ್ಗಳು 2 ಸಾಂಗ್ಸ್, ಹೀರೋಯಿನ್ನು ಎಂಟ್ರಿ ಸೀನ್ ಬರುತ್ತೆ, ಅದಾದಮೇಲೆ ಒಂದು ಸಾಂಗ್ ಬರುತ್ತೆ. ಬಟ್ ಯಾಕೆ ಹೀರೋಯಿನ್ ಅವ್ರ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು ಅಂತಂದರೆ, ನಾವು ತುಂಬ ಜನರನ್ನ ಗಮನಿಸುವಂಥದ್ದೇ ಕಣ್ಣಲ್ಲಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ. ಸೊ ಹೀರೋಯಿನ್ ಅವ್ರು ಎಂಟ್ರಿ ಕೊಟ್ಟು ಹೋಗಬೇಕು ಆಚೆಗೆ, ಇನ್ನು ತಿರುಗಿಬಿಟ್ಟು ಒಂದು ಲುಕ್ ಕೊಡ್ಕೊಂಬಿಟ್ಟು ಐ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಅದ್ರಲ್ಲಿ ತುಂಬ ಇಷ್ಟ, ಅದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅಲ್ಲೊಂದು ಸಾಂಗ್ ಬರುತ್ತೆ, ನೋಡ್ತಾ ನಾನೇ ಪಾರ್ವತಿ ನೀನೇ ಶಿವ ನಾನೇ ಪಾರ್ವತಿ, ಅದೊಂದು ಸಾಂಗ್ ತುಂಬ ಇಷ್ಟ ಆಯಿತು. ಮತ್ತು ರೈತರ ಸಾಂಗು ಇನ್ನೊಂಚೂರು ಲಿರಿಕ್ಸ್ ಇನ್ನೊಂಚೂರು ಎಕ್ಸ್ಪೆಂಡ್ ಮಾಡಿ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಎಲ್ಲ ಒಂದು ಕಡೆ ಬೇಡವಾಗಿದ್ದು ಜಗಪತಿ ಬಾಬು ಅವರ ಪಾತ್ರವರ್ಗ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಅವರು ಕೊಟ್ಟಿರುವಂಥ ಗೆಟಪ್ ಆಗಿರ್ಬೋದು, ಅವರು ಕೊಟ್ಟಿರುವಂಥ ಕ್ಯಾರೆಕ್ಟರ್ ಆಗಿರ್ಬೋದು, ಅವರು ಕೊಟ್ಟಿರುವಂಥ ಸೂಟ್ ಆಗಿರ್ಬೋದು, ಯಾವುದೂ ಕೂಡ ಸೆಟ್ ಆಗ್ತಿರಲಿಲ್ಲ. ಯಾಕೆಂತಂದರೆ ತುಂಬ ವೀಕ್ ಅಂತ ಅನ್ನಿಸ್ತಿದ್ರು ಪಾತ್ರದಲ್ಲಿ. ಯಾವುದೇ ಒಬ್ಬ ಹೀರೋ ಖಡಕ್ಕಾಗಿದ್ದಾನೆ ಅಂತಂದರೆ ಅವನ ಆಪೋಸಿಟಲ್ಲಿ ನಿಂತ್ಕೊಳ್ಳೋಂಥ ವಿಲನ್ ಕೂಡ ನಾವು ಅದೇ ರೀತಿ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಬಟ್ ಅವರು ಕಣ್ಣಲ್ಲಿ ಅದನ್ನು ತೋರಿಸ್ತಿದ್ರು ಹೊರತು ಫಿಸಿಕಲಿ ನಮ್ಗೆ ಅದು ಅಂತ ಅನ್ನಿಸ್ತಿಲ್ಲ. ನನ್ನ ಪ್ರಕಾರ ನಮ್ಮ ಕನ್ನಡದಲ್ಲಿ ರವಿಶಂಕರ್ ಅವರು ಇದ್ದರು, ಐ ಥಿಂಕ್ ಪರ್ಫೆಕ್ಟ್ ಅಂತ ಅನ್ನಿಸ್ತಿದ್ರು ಆ ಕ್ಯಾರೆಕ್ಟರ್ಗೆ ನನಗೇನೋ. ಅದನ್ನು ಬಿಟ್ಟರೆ ಇನ್ನೇನು ನೆಗೆಟಿವ್ ಪಾಯಿಂಟ್ಸ್ ಅಂತೇನಿಲ್ಲ. 3 ಗಂಟೆ 3 ನಿಮಿಷ ಸಿನಿಮಾ ಇದೆ. ಫಸ್ಟ್ ಹಾಫ್ ಇಂಟರ್ವ್ಯೂ ಇವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಬಟ್ ಹೆಚ್ಚು ಕಡಿಮೆ 1 ಗಂಟೆ 50 ನಿಮಿಷ 1 ಗಂಟೆ 55 ನಿಮಿಷ ಆದಮೇಲೆ ಇಂಟರ್ವ್ಯೂ ಬರುತ್ತೆ. ಅದಾದಮೇಲೆ ಸಿನಿಮಾ ಇನ್ನು 1 ಅವರ್ ಇರುತ್ತೆ. ನಿಮಗೆಲ್ಲೂ ಕೂಡ ಅಲ್ಲಿ ಲ್ಯಾಗ್ ಅನಿಸಲ್ಲ, ಬೋರ್ ಅಂತ ಅನಿಸಲ್ಲ. 2 ಶೇಡ್ ಇದೆಯಾ ಅಥವಾ ಡಬಲ್ ಆ್ಯಕ್ಟಿಂಗ್ ಅಂತ ನೀವು ಕೇಳ್ತಿರ್ತೀರಿ. ಡಬಲ್ ಆ್ಯಕ್ಟಿಂಗ್ ಇಲ್ಲ, 2 ಶೇಡ್ ಇದೆ. ಆ 2 ಶೇಡ್ ಹೆಂಗೆ ನಿರ್ಮಾಣ ಆಯಿತು, ಎಷ್ಟು ವರ್ಷಗಳ ಗ್ಯಾಪ್ ಆಗುತ್ತೆ, ಆ 2 ಶೇಡಲ್ಲಿ ಏನೇ ನಡೆಯುತ್ತೆ ಅನ್ನೋಂಥದ್ದನ್ನು ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಜೊತೆಗೆ ಇಲ್ಲಿ ಹೀರೋ ಏನನ್ನ ಪಡ್ಕೊಳ್ತಾನೆ, ಏನನ್ನ ಕಳ್ಕೊಳ್ತಾನೆ ಅನ್ನೋದು ಕೂಡ ತುಂಬ ಕ್ಯೂರಿಯಾಸಿಟಿ ಆಗಿರುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾವು ಆ ಕಾಲಘಟ್ಟದಲ್ಲಿ ಇರಲಿಲ್ವಲ್ಲ ಅನ್ನೋಂಥ ಒಂದು ಸಮಾಧಾನ ನನಗಾಗುತ್ತೆ. ಒಟ್ಟಿನಲ್ಲಿ ಪ್ರತಿಯೊಂದು ಸೀನ್ಗೂ ಸಿಡಿದೆದ್ದು ನಿಲ್ಲುವ ಗಂಡು
ಗಂಡಸು ನಮ್ಮ ಕಾಟೇರ ಅಂತಂದರೆ ತಪ್ಪಾಗಲ್ಲ. ಅಚ್ಚುಕಟ್ಟಾದಂಥ ಸಿನಿಮಾ, ಹೊಸ ವರ್ಷಕ್ಕೆ ಮುಗಿಯೋ ಹಂತಕ್ಕೆ ಒಂದು ಒಳ್ಳೆ ಸಿನಿಮಾ, ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ ಅಂತ ಹೇಳ್ತಾ ಈ ರಿವ್ಯೂವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ನಲ್ಲಿ ಆದಷ್ಟು ಬೇಗ ಸಿಗೋಣ. ಧನ್ಯವಾದಗಳು. ಶುಭ ದಿನ.